ಹೊರಗುತ್ತಿಗೆಯಿಂದ ಸರ್ಕಾರಿ ಕೆಲಸ ಪರ್ಮನೆಂಟ್ ಆಯ್ತು. ಈಗ ಸಂಬಳ ದುಪ್ಪಟ್ಟು ಬರ್ತಾ ಇದೆ ಅಂದ್ಕೊಂಡಿದ್ದ ಪೌರ ಕಾರ್ಮಿಕರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಏನದು ನೋಡ್ತಾ ಹೋಗೋಣ. ಹೊರಗುತ್ತಿಗೆ ನೌಕರರಿಗೆ ಕೆಲಸ ಕಾಯಂ, ದುಪ್ಪಟ್ಟು ಸಂಬಳಕ್ಕಾಗಿ ಕಾದು ಕುಳಿತವರಿಗೆ ಶಾಕ್. ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಜಿಲ್ಲೆ ಬೀದರ್ನಲ್ಲಿ ಪೌರ ಕಾರ್ಮಿಕರಿಗೆ 4-5 ತಿಂಗಳಿಂದ ಸಂಬಳವೇ ಆಗಿಲ್ಲ. ಹಲವು ವರ್ಷದಿಂದ ನೂರಾರು ಪೌರ ಕಾರ್ಮಿಕರು ಬೀದರ್ ನಗರಸಭೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು. 1 ವರ್ಷದ ಹಿಂದೆ 63 ಪೌರ ಕಾರ್ಮಿಕರಿಗೆ ಹೊರಗುತ್ತಿಗೆಯಿಂದ ಕಾಯಂ ಸರ್ಕಾರಿ ನೌಕರಿ ನೀಡಲಾಗಿದೆ. ಆದರೆ ಸರ್ಕಾರಿ ಕೆಲಸ ಕಾಯಮಾದ ಖುಷಿಯಲ್ಲಿದ್ದ ಪೌರ ಕಾರ್ಮಿಕರಿಗೆ 4-5 ತಿಂಗಳಿಂದ ಸಂಬಳವೇ ನೀಡದೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. 63 ಅವ್ರದ್ದು ಆಗಿಲ್ಲ, ಪರ್ಮೆಂಟ್ ಏನಾಗಿಲ್ಲ. ನಾವು ಅಂದ್ರೆ ಹೊರಗುತ್ತಿಗೆ ಇದ್ದೇವೆ, ನಾವು 17 ಮಂದಿ ಇದ್ದೀವಿ. ಅವ್ರು ಆಗಿಲ್ಲ, ಇನ್ನಾಗಿಲ್ಲ. ಎಲ್ಲೆಲ್ಲಿ ಅಂದ್ರೆ ಬೀದರ್ ಅಲ್ಲ, ಬೇರೆ 5 ತಿಂಗಳು ಆಗಿರ್ಬೇಕು ಸರ್, 5-6 ತಿಂಗಳು. ಸುಮಾರು 3-4 ತಿಂಗಳಿಂದ ಅವರ ಪೌರ ಕಾರ್ಮಿಕರಿಗೆ ಸಂಬಳ ಕೊಡ್ತಾ ಇಲ್ಲ ಸರ್ಕಾರ. ಸಚಿವರ ಕ್ಷೇತ್ರದಲ್ಲಿ ಪೌರ ಕಾರ್ಮಿಕರಿಗೆ 4 ಮತ್ತು 5 ತಿಂಗಳಾದ್ರೂ ಕೂಡ ಸಂಬಳ ಸಿಗ್ತಾ ಇಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ಸಂಕ್ರಾಂತಿ ದೊಡ್ಡ ಹಬ್ಬ, ಮಕ್ಕಳಿಗೆ ಏನು ಹೋಯ್ತಾರ, ಅವರು ಜೀವನ ಹೇಗೆ ಮಾಡ್ತಾರೆ? ದುಡ್ಡೇ ಇಲ್ಲಾಂದ್ರೆ ಅವ್ನು ಹೇಗೆ ಜೀವನ ಮಾಡಬೇಕು? ಕೂಡಲೇ ಪೌರಾಡಳಿತ ಸಚಿವರಂತ ಸನ್ಮಾನಿಸಿದ ರಹೀಂ ಖಾನ್ ಅವರು ಕೂಡಲೇ ಈ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತ ಸ್ಯಾಲರಿ ಬೇಗನೆ ಬಿಡುಗಡೆ ಆಗಬೇಕು. ಒಂದು ವೇಳೆ ಸಂಬಳ ನೀಡಿಲ್ಲ ಅಂತ ಪೌರ ಕಾರ್ಮಿಕರು ಸಿಡಿದಿದ್ರೆ ನಗರ ಗಬ್ಬೆದ್ದು ನಾರುವುದಂತೂ ಪಕ್ಕಾ. ಬೀದರ್ನಲ್ಲಿ ಒಟ್ಟು 200ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ 63 ಪೌರ ಕಾರ್ಮಿಕರಿಗೆ ಕಾಯಂ ಮಾಡಿದ್ದು. ಆದರೆ ಸಂಬಳ ಇಲ್ಲದೆ ಯಾಕಾದ್ರೂ ಬೀದರ್ ನಗರಸಭೆಗೆ ಪೌರ ಕಾರ್ಮಿಕನಾಗಿ ಕೆಲಸಕ್ಕೆ ಸೇರ್ಕೊಂಡೆ ಅಂತ ವ್ಯಥೆ ಪಡ್ತಾ ಇದ್ದಾರೆ ಅವರು. ಪೌರಾಡಳಿತ ಸಚಿವರ ತವರು ಜಿಲ್ಲೆಯಲ್ಲೇ ಸಂಬಳ ನೀಡಿದೆ ಸರ್ಕಾರ ಪೌರ ಕಾರ್ಮಿಕರ ಬದುಕು ಬೀದಿಗೆ ಬೀಳುವಂತೆ ಮಾಡಿದ್ದು ದುರಂತವೇ ಸರಿ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.